ಸಾಧ್ವಿ ಸೀತೆ. ಬಾ ತ್ರಿಜಟೆ, ನೀನು ಬಂದರೆ ನನಗೆ ಎಷ್ಟೋ ಸಮಾಧಾನ. ಬಾ ಕುಳಿತುಕೋ. ನಿತ್ಯಕ್ಕಿಂತ ಇಲ್ಲಿ ಬೇರೆಯಾದ ದೃಶ್ಯ ಕಾಣುತ್ತಿದೆ. ಏನು ಬೇರೆಯಾಗಿದೆ ತ್ರಿಜಟೆ? ಈ ರಾಕ್ಷಸಿಯರು ಸದಾ ನಿನಗೆ ರಾವಣನ ಪರಾಕ್ರಮದ ಕಥೆಗಳನ್ನು ಹೇಳಿ ಭಯಪಡಿಸುತ್ತಿದ್ದರು. ಈಗ ನೋಡಿದರೆ ಅವರೇ ಭಯ ಪಟ್ಟಿರುವಂತಿದೆ. ಹೌದು ತ್ರಿಜಟೆ, ಅದಕ್ಕೆ ಮೊದಲ ಕಾರಣ ನೀನು. ಎರಡನೆಯ ಕಾರಣ ರಾಮದೂತನಾದ ವಾನರ ಶ್ರೇಷ್ಠ ಹನುಮಂತ. ಅದು ಹೇಗೆ ಸೀತೆ? ನೀನು ಕಂಡ ಸ್ವಪ್ನವನ್ನು ಇವರಿಗೆ ಹೇಳಿದೆ. ರಾವಣನಿಗೆ ಕೇಡಾಗುವುದು ಎಂದು ಹೇಳಿದೆ. ಮಹಾಕಪಿಯಿಂದ ಇಡೀ ಲಂಕಾ ದಹನವಾಗುವುದು ಎಂದು ನೀನು ಹೇಳಿದೆ. ನನಗೆ ನನ್ನ ಸ್ವಾಮಿಯೊಂದಿಗೆ ಸಮಾಗಮವಾಗುವುದು ಎಂದು ನೀನು ಹೇಳಿದೆ. ಹೌದು ಸೀತೆ, ನಾನು ಕನಸಿನಲ್ಲಿ ಕಂಡದ್ದನ್ನು ಹೇಳಿದೆ. ಅದೇ ಈ ದಿನ ಈ ರಾಕ್ಷಸಿಯರ ವರ್ತನೆಯಲ್ಲಿ ಇಷ್ಟೊಂದು ಬದಲಾವಣೆಯಾಗಿರುವುದು. ಹೌದು ಸೀತೆ, ನಾನು ಕನಸಿನಲ್ಲಿ ಕಂಡಂತೆ ವಾನರ ಲಂಕೆಯನ್ನು ಸುಟ್ಟು ಹಾಕಿದ. ಅಂದ ಮೇಲೆ ಮುಂದೆ ನನ್ನ ಕನಸೆಲ್ಲ ನಿಜವಾಗುವುದು ಎಂದು ಇವರು ಭಯಪಟ್ಟಿರುತ್ತಾರೆ. ಅದರಂತೆ ಒಂದು ವೇಳೆ ರಾವಣನ ವಿನಾಶವಾದ ಮೇಲೆ ನಿನಗೆ ಹಿಂಸೆ ಕೊಟ್ಟ ಕಾರಣದಿಂದ ತಮಗೆ ಚಿತ್ರಹಿಂಸೆ ಕೊಡಬಹುದು ಎಂಬ ಭೀತಿ ಇವರನ್ನು ಆವರಿಸಿರಬೇಕು. ತ್ರಿಜಟೆ, ನನಗೆ ಹಿತವನ್ನುಂಟು ಮಾಡಿದ ನಿನ್ನಂಥ ಬಂಧುಗಳಿಗೆ ಸಂತೋಷ ಉಂಟಾದರೆ ನನಗೆ ಅಷ್ಟೇ ಸಾಕು. ಪಾಪ, ತಮ್ಮ ಒಡೆಯನ ಆಜ್ಞೆಯಂತೆ ನಡೆದುಕೊಂಡ ಈ ಬಡಪಾಯಿ ರಾಕ್ಷಸಿಯರಿಗೆ ಯಾವ ಹಿಂಸೆಯೂ ಉಂಟಾಗಬಾರದು. ಅದಕ್ಕೆ ನಾನು ಅವಕಾಶ ಕೊಡುವುದಿಲ್ಲ. ನನಗೆ ನನ್ನ ಸ್ವಾಮಿಯ ದರ್ಶನವಾಗಬೇಕು, ಅವರ ಸನ್ನಿಧಿಯನ್ನು ಸೇರಬೇಕು. ಅದನ್ನು ಬಿಟ್ಟರೆ ನನಗೆ ಬೇರೆ ಯಾವುದೂ ಮುಖ್ಯವಲ್ಲ. ನನ್ನ ಸೀತೆಯನ್ನು ಮರಳಿ ಪಡೆಯುವುದನ್ನು ಬಿಟ್ಟು ಬೇರೆ ಯಾವುದು ನನಗೆ ಮುಖ್ಯವಲ್ಲ. ಈ ಸೀತಾ ಅನ್ವೇಷಣೆಯ ಮಹಾಪ್ರಯತ್ನ, ಮುಂದೆ ನಡೆಯಬಹುದಾದ ರಾಕ್ಷಸರ ಸಂಹಾರ, ಎಲ್ಲದರ ಉದ್ದೇಶವೂ ಅದೇ. ಸಹೋದರ, ಅದು ಬೇಗ ನೆರವೇರಲಿ ಎಂದು ನಾವೆಲ್ಲ ಕಾಯ್ತಾ ಕುಳಿತಿದ್ದೇವೆ. ಆದರೆ ದಕ್ಷಿಣ ದಿಕ್ಕಿಗೆ ಹೊರಟ ವಾನರರು ಹಿಂದಿರುಗಿ ಬರುವುದು ತಡವಾಗುತ್ತಿದೆ. ಇನ್ನೆಷ್ಟು ಕಾಲ ಹೀಗೆ ಕಾಯ್ತಾ ಕುಳಿತಿರುವುದು? ನಮ್ಮ ಸಹನೆಗೆ ಒಂದು ಮಿತಿ ಇದೆ ಅಲ್ಲವೇ? ಸಾವಧಾನ ಲಕ್ಷ್ಮಣ, ಸಾವಧಾನ. ಈಗ ನಾನೇ ಒಂದು ನಿರ್ಧಾರ ಮಾಡಿದ್ದೇನೆ. ಏನು ನಿರ್ಧಾರ ಮಾಡಿರುವ ವಾನರ ರಾಜ? ಇನ್ನೊಂದೆರಡು ದಿನದಲ್ಲಿ ದಕ್ಷಿಣ ದಿಕ್ಕಿಗೆ ಹೋದ ವಾನರರು ಹಿಂದಿರುಗಿ ಬರದಿದ್ದರೆ ನಾನೇ ಅವರನ್ನು ಹುಡುಕಿಕೊಂಡು ಹೋಗುತ್ತೇನೆ. ಮಹಾಪ್ರಭು, 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 ಕಾಪಾಡಿ ಪ್ರಭು, ಕಾಪಾಡಿ. ದಧಿಮುಖ, ಏನಾಯಿತು ದಧಿಮುಖ? ಮಧುವನದ ಕಾವಲನ್ನು ಬಿಟ್ಟು ಹೀಗೇಕೆ ಆರ್ತನಾದ ಮಾಡ್ತಾ ಓಡಿ ಬಂದಿರುವೆ? ಮಿತ್ರ, ಕಾರಣವೇನೆಂದು ವಿಚಾರಿಸು. ಕಾಪಾಡು ಪ್ರಭು, ಕಾಪಾಡು ಮಹಾಪ್ರಭು, ಕಾಪಾಡು ಪ್ರಭು, ಕಾಪಾಡು. ಹೇಳು ದಧಿಮುಖ, ಹೇಳು. ಏನಾಯ್ತೆಂದು ಹೇಳು. ಮಧುವನಕ್ಕೆ ಏನಾದರೂ ಆಪತ್ತು ಸಂಭವಿಸಿದೆಯೇ? ಹೌದು ಮಹಾಪ್ರಭು, ಆಪತ್ತು ಸಂಭವಿಸಿದೆ. ಯಾರಿಂದ? ನನಗೆ ಪ್ರೀತಿ ಪಾತ್ರವಾದ ಮಧುವನಕ್ಕೆ ಆಪತ್ತು ತಂದವರು ಯಾರೆಂದು ಬೇಗ ಹೇಳು. ಅವರನ್ನು ಈಗಲೇ ನಿಗ್ರಹಿಸುತ್ತೇನೆ. ಅವರು ಬೇರೆ ಯಾರು ಅಲ್ಲ ಮಹಾಪ್ರಭು, ನಮ್ಮವರೇ. ನಮ್ಮವರೇ ಅಂದರೆ? ಹೌದು ಮಹಾಪ್ರಭು, ನಮ್ಮ ಮಧುವನವನ್ನು ವಾನರರಿಂದಲೇ ರಕ್ಷಿಸಲಾಗದೆ ವಿಫಲರಾಗಿ ಓಡಿ ಬಂದೆವು. ಚಿತ್ರವಾಗಿದೆಯಲ್ಲ, ಅದೇನೆಂದು ಸರಿಯಾಗಿ ಹೇಳು ದಧಿಮುಖ. ಮಹಾಪ್ರಭು, ನಿಮ್ಮ ತಂದೆಯವರಾಗಲಿ ನೀವಾಗಲಿ ವಾಲಿಯವರಾಗಲಿ ಯಾವ ಮಧುವನವನ್ನು ಬೇರೆಯವರು ಪ್ರವೇಶಿಸದಂತೆ ಎಚ್ಚರಿಕೆಯಿಂದ ಕಾಪಾಡಿದ್ದೀರೋ ಆ ಮಧುವನವನ್ನು ನಮ್ಮ ವಾನರರೇ ಈ ದಿನ ಧ್ವಂಸ ಮಾಡಿಬಿಟ್ಟರು. ನಮ್ಮ ವಾನರರ? ಹೌದು ಮಹಾಪ್ರಭು, ಅವರನ್ನು ತಡೆಯಲು ನಮ್ಮ ವಾನರರು ನಾವು ಬಹಳ ಪ್ರಯತ್ನಿಸಿದೆವು. ಆದರೂ ಅವರು ನಮ್ಮನ್ನೆಲ್ಲ ಹೊಡೆದು ಹಣ್ಣುಗಳನ್ನೆಲ್ಲ ಕಿತ್ತುಕೊಂಡು ಮಧುವನ್ನೆಲ್ಲ ಕುಡಿದು ಎಲ್ಲ ಹಾಳು ಮಾಡಿಬಿಟ್ಟರು. ಎಂತ ಉದ್ದಟತನ! ಬಹುಸಂಖ್ಯೆಯಲ್ಲಿದ್ದ ಅವರು ತಮ್ಮ ಮುಷ್ಟಿಗಳಿಂದಲೇ ನಮಗೆ ಬಡಿದು ಎಸೆದು ತಮ್ಮ ದಾಂಧಲೆ ಮುಂದುವರಿಸಿದರು. ಬೇರೆ ದಾರಿ ಇಲ್ಲದೆ ನಾವುಗಳೆಲ್ಲ ನಿಮ್ಮ ಬಳಿಗೆ ಓಡಿ ಬಂದಿದ್ದೇವೆ. ಈ ಅನುಚಿತ ಕಾರ್ಯವನ್ನು ಮಾಡಿದ ವಾನರು ಯಾರೆಂದು ಬೇಗ ಹೇಳು. ಅವರಿಗೆ ಸರಿಯಾದ ಶಿಕ್ಷೆಯನ್ನು ವಿಧಿಸುತ್ತೇನೆ. ಯುವರಾಜ ಅಂಗದನೇ ಅವರಿಗೆಲ್ಲ ನಾಯಕನಾಗಿದ್ದ. ಸ್ವತಃ ಹನುಮಂತನೇ ಅವರಿಗೆ ಮಧುವನ ಪ್ರವೇಶಕ್ಕೆ ಅನುಮತಿ ನೀಡಿದ್ದ. ದಕ್ಷಿಣ ದಿಕ್ಕಿಗೆ ಹೋದವರು ಹಿಂದಿರುಗಿ ಬಂದರೆ? ಹೌದು ಮಹಾಪ್ರಭು, ಹೌದು. ಇನ್ನೂ ಅವರು ಮಧುವನದಲ್ಲೇ ಇದ್ದಾರೆ. ಸುಗ್ರೀವ, ನಾವು ನಿರೀಕ್ಷಿಸುತ್ತಿದ್ದ ದಕ್ಷಿಣ ದಿಕ್ಕಿಗೆ ಹೋದ ವಾನರರು ಹಿಂದಿರುಗಿ ಬಂದರಂತೇನು? ಹೌದು ಲಕ್ಷ್ಮಣ, ಈ ದಧಿಮುಖನ ಮಾತನ್ನು ಕೇಳುತ್ತಿದ್ದರೆ ಅವರು ಹಿಂದಿರುಗಿ ಬಂದಿದ್ದಾರೆ ಎಂದು ಕಾಣುತ್ತದೆ.
ಅವರು ನೇರವಾಗಿ ಇಲ್ಲಿಗೆ ಬರದೆ ಮಧುವನಕ್ಕೆ ಏಕೆ ಹೋದರು? ಸುಗ್ರೀವ, ಇಲ್ಲಿಗೆ ನಮ್ಮ ನಿರೀಕ್ಷೆ ಮುಗಿಯಿತೆಂದು ಕಾಣುತ್ತದೆ. ಖಂಡಿತ ರಾಮಚಂದ್ರ, ಅವರು ಹೋದ ಕೆಲಸದ ಫಲವಾಗಿರಬೇಕು. ಅದು ಹೇಗೆ ಹೇಳಲು ಸುಗ್ರೀವ? ಯುವರಾಜ ಅಂಗದನಾಗಲಿ ಸಚಿವ ಹನುಮಂತನಾಗಲಿ ರಾಜದಂಡದ ಭಯವಿಲ್ಲದೆ ಮಧುವನನ್ನು ಧ್ವಂಸ ಮಾಡಿದ್ದಾರೆಂದರೆ ಅವರು ಕಾರ್ಯ ಸಾಧನೆಯನ್ನು ಮಾಡಿಕೊಂಡು ಬಂದಿದ್ದಾರೆ ಎಂದೇ ಅರ್ಥ. ಗಜಮುಖ, ನೀನು ಈ ಕೂಡಲೇ ಹೋಗಿ ಅವರನ್ನು ಇಲ್ಲಿಗೆ ಬರುವಂತೆ ತಿಳಿಸು. ಪ್ರಭು, ನಿಮ್ಮ ಆಜ್ಞೆಯನ್ನು ಉಲ್ಲಂಘಿಸಿದ ಅವರಿಗೆ ಶಿಕ್ಷೆಯನ್ನು ಕೊಡುವುದಿಲ್ಲವೇ? ಇಲ್ಲ, ಖಂಡಿತ ಇಲ್ಲ. ಬಹುಮಾನಕ್ಕೆ ಯೋಗ್ಯರಾದವರಿಗೆ ಶಿಕ್ಷೆ ಕೊಡುವುದುಂಟೆ. ನನ್ನ ಹೃದಯಪೂರ್ವಕವಾಗಿ ಅವರೊಂದಿಗೆ ಕ್ಷಮಿಸುತ್ತೇನೆ. ನೀನು ಈ ಕೂಡಲೇ ಹೋಗಿ ಅವರು ಇಲ್ಲಿಗೆ ಬರುವಂತೆ ತಿಳಿಸು. ನೀನು ಎಂದಿನಂತೆ ಮಧುವನದ ಕಾವಲನ್ನು ಕಾಯುತ್ತಿರು. ಅಪ್ಪಣೆ ಪ್ರಭು. ಯುವರಾಜ, ಹನುಮಂತ, ಜಾಂಬವಂತ, ದಯವಿಟ್ಟು ನಮ್ಮ ಮೇಲೆ ಕೋಪಿಸಿಕೊಳ್ಳಬೇಡಿ. ನಾವು ರಾಜಾಜ್ಞೆಯನ್ನು ಪಾಲಿಸಬೇಕಾಯಿತು. ನಿಮ್ಮನ್ನು ನಾನು ಅಡ್ಡಿಪಡಿಸಿದ್ದಕ್ಕೆ ದಯವಿಟ್ಟು ನಮ್ಮನ್ನು ಕ್ಷಮಿಸಿ. ಜಾಂಬವಂತ, ಸುಗ್ರೀವ ಪ್ರಭುವಿಗೆ ಇವರು ದೂರು ಹೇಳಿದ್ದಾರೆ. ಬೇಗ ಕರೆತರುವಂತೆ ಆದೇಶವನ್ನು ನೀಡಿದ್ದಾನೆ ಅಲ್ಲವೇ ದದಿಮುಖ? ಹೌದು ಜಾಂಬವಂತ, ನೀವೆಲ್ಲ ಕೂಡಲೇ ಹೋಗಿ ಪ್ರಭುಗಳನ್ನು ಕಾಣಬೇಕಲ್ಲ. ಅವರು ನಮ್ಮ ಮೇಲೆ ಕೋಪ ಮಾಡಿಕೊಂಡಿಲ್ಲ ತಾನೆ? ಅಯ್ಯೋ ಇಲ್ಲ ಯುವರಾಜ, ಇಲ್ಲ. ಅವರು ಸಂತೋಷಗೊಂಡಿದ್ದಾರೆ. ನೀವು ಸಫಲರಾಗಿ ಬಂದಿರಬೇಕೆಂದು ರಾಮಲಕ್ಷ್ಮಣರಿಗೆ ಹೇಳುತ್ತಿದ್ದರು. ಅವರೆಲ್ಲ ನಿಮ್ಮನ್ನು ಬೇಗನೆ ಕಾಣಬೇಕೆಂದು ಬಹಳ ಕಾಯುತ್ತಿದ್ದಾರೆ. ನೀವು ಕೂಡಲೇ ಹೋಗುವುದು ಒಳ್ಳೆಯದು. ಮಿತ್ರರೇ, ಸುಗ್ರೀವ ರಾಮಲಕ್ಷ್ಮಣರ ಕಾತುರವನ್ನು ಅರ್ಥ ಮಾಡಿಕೊಳ್ಳಿ. ಸದಾ ನೋವಿನಿಂದ ತಲೆಮಳಿಸುತ್ತಿರುವ ನನ್ನ ಸ್ವಾಮಿ ಶ್ರೀರಾಮನಿಗೆ ಶುಭವಾರ್ತೆಯನ್ನು ತಿಳಿಸಿ ಅವರಿಗೆ ಸಂತೋಷ ಉಂಟು ಮಾಡಲು ನಾವು ತಡ ಮಾಡಬಾರದು. ವಾನರ ಚಾಪಲ್ಯದಿಂದ ಕಿಷ್ಕಿಂದೆಗೆ ಹತ್ತಿರ ಬಂದದ್ದು, ಈ ಮಧುವನದಲ್ಲಿ ವಿಹಾರ ಮಾಡಿದ್ದು ಸಾಕು. ಹೌದು ಹನುಮಂತ, ನಾವಿನ್ನು ತಡ ಮಾಡಬಾರದು. ಕೂಡಲೇ ಹೊರಡೋಣ. ಹೌದು, ಆತಂಕ ಆಯಾಸವೆಲ್ಲ ಪರಿಹಾರವಾಗಿ ಸಾಕಷ್ಟು ವಿಶ್ರಾಂತಿಯನ್ನು ಪಡೆದಾಯಿತು. ಇನ್ನು ಸ್ವಾಮಿ ಕಾರ್ಯವನ್ನು ಉದಾಸೀನ ಮಾಡಬಾರದು. ಯುವರಾಜ, ನಿನ್ನ ಅಭಿಪ್ರಾಯವೇನು? ಹನುಮಂತ, ನಿನ್ನ ಮಾತಿಗೆ ಎದುರೇನು? ನಿನ್ನ ಸಾಹಸದಿಂದಲೇ ನಾವು ರಾಮ ಕಾರ್ಯದಲ್ಲಿ ಯಶಸ್ವಿಯಾಗಿ ಬಹಳ ಉಲ್ಲಾಸದಿಂದ ಬಂದಿದ್ದೇವೆ. ನೀನು ಮುಂದೆ ಹೊರಟರೆ ನಾವೆಲ್ಲ ನಿನ್ನ ಹಿಂದೆ ಬರುತ್ತೇವೆ. ನಿನ್ನಿಂದ ನಮ್ಮ ವಾನರ ಕುಲದ ಪ್ರತಿಷ್ಠೆ ಬೆಳಗಿತೆಂಬುದನ್ನು ನಾವು ಮರೆಯಲಾರೆವು. ಅಂಗದ, ವೀರನಾದರೂ ವಿನಯವಂತನಾದ ನಿನ್ನ ಸೌಜನ್ಯವನ್ನು ನಾನು ಗೌರವಿಸುತ್ತೇನೆ. ನಾವಿನ್ನು ಹೊರಡೋಣ. ವಾನರ ವೀರರೇ, ಕ್ಷಣ ಮಾತ್ರವೂ ವಿಳಂಬ ಮಾಡದೆ ನಾವು ಕೂಡಲೇ ಸುಗ್ರೀವರ ಬಳಿ ಹೊರಡಬೇಕು. ಬನ್ನಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಮಹಾರಾಣಿ, ನೀವು ಸುಮ್ಮನೆ ಸೀತೆಯನ್ನು ನೋಡುತ್ತಲೇ ಇರುವಿರಲ್ಲ, ಅವಳನ್ನು ಮಾತನಾಡಿಸುವುದಿಲ್ಲವೇ? ಮಹಾರಾಣಿ, ಮಂಡೋದರಿ ಬಂದಿದ್ದಾರೆಂದು ಅವಳಿಗೆ ಹೇಳಲೇ? ಬೇಡ ಸಖಿ, ಬೇಡ. ನಾನು ಸೀತೆಯೊಡನೆ ಮಾತನಾಡಲು ಇಲ್ಲಿಗೆ ಬಂದಿಲ್ಲ. ಇವಳಿಗಾಗಿ ನನ್ನ ಸ್ವಾಮಿ ಎಂಥ ದೊಡ್ಡ ಆಪತ್ತನ್ನು ಎದುರಿಸಲು ಸಿದ್ಧರಾಗಿರುವರಲ್ಲ, ಅಂತಹ ಆಕರ್ಷಣೆ ಇವಳಲ್ಲೇನಿದೆ ಎಂದು ತಿಳಿದುಕೊಳ್ಳಲು ಬಂದೆ. ಮಹಾರಾಣಿ, ನೀವು ಇನ್ನೂ ಹತ್ತಿರಕ್ಕೆ ಹೋಗಿ ಸೀತೆಯನ್ನು ನೋಡುತ್ತೀರಾ? ಇಲ್ಲ ಸಖಿ, ಅದರ ಅಗತ್ಯವಿಲ್ಲ. ಸೀತೆ ಅಪೂರ್ವ ಸುಂದರಿ ಎಂಬುದು ನಿಜ. ಆದರೆ ಸೌಂದರ್ಯದಲ್ಲಿ ಅವಳಿಗಿಂತಲೂ ನಾನೇನು ಕಡಿಮೆ ಇಲ್ಲ ಎನಿಸುತ್ತಿದೆ. ನೀನೇ ಸರಿಯಾಗಿ ನೋಡಿ ಹೇಳು. ನಿಜ ಮಹಾರಾಣಿ, ನೀವು ಸೀತೆಯಂತೆಯೇ ಸುಂದರಿ. ನಿಮ್ಮ ಸೌಂದರ್ಯವನ್ನು ಕಂಡು ತಾನೇ ಪ್ರಭುಗಳು ನಿಮ್ಮನ್ನು ಮೆಚ್ಚಿ ವಿವಾಹವಾದದ್ದು, ನಿಮ್ಮನ್ನು ಪಟ್ಟದ ರಾಣಿಯನ್ನಾಗಿ ಮಾಡಿದ್ದು. ಈಗಲೂ ಈ ಲಂಕೆಯ ಮಹಾರಾಣಿ ನೀವೇ ಅಲ್ಲವೇ? ಅಂದ ಮೇಲೆ ನನ್ನ ಸ್ವಾಮಿ ಈ ಸೀತೆಗಾಗಿ ಪರಿತಪಿಸುತ್ತಾ ರಾಮನ ಕ್ರೋಧಕ್ಕೇಗೆ ಗುರಿಯಾಗುತ್ತಿದ್ದಾರೆ? ರಾಮದೂತನು ಈ ಲಂಕೆಯಲ್ಲಿ ನಡೆಸಿದ ಅವಾಂತರವನ್ನು ಕಂಡ ಮೇಲೆ ಈ ಸೀತೆಯ ಮೇಲೆ ವ್ಯಾಮೋಹವೇಕೆ?
ನನಗೂ ಅರ್ಥವಾಗುತ್ತಿಲ್ಲ ಮಹಾರಾಣಿ. ನೀವಾದರೂ ದಿವ್ಯ ವಸ್ತ್ರಾಭರಣಗಳಿಂದ ಸೌಂದರ್ಯದ ಅಧಿದೇವತೆಯಂತೆ ಕಾಣುತ್ತಿರುವಿರಿ. ಆದರೆ ಈ ಸೀತೆ ಏಕವಸ್ತ್ರಧಾರಿಯಾದ ನಿರಾಭರಣ ಸುಂದರಿ. ಇನ್ನೂ ಇವಳ ಮೇಲೇಕೆ ನಮ್ಮ ಪ್ರಭುಗಳು ಆಸೆ ಪಡುತ್ತಿದ್ದಾರೆ? ಸಖಿ, ನೀನೊಂದು ಕೆಲಸ ಮಾಡು. ಈ ಸೀತೆ ಹುಟ್ಟಿರುವಂತಹ ವಸ್ತ್ರವನ್ನೇ ತೆಗೆದುಕೊಂಡು ಬಾ. ನಾನು ಇವಳಂತೆ ಇದೇ ಅಶೋಕವನದಲ್ಲಿ ಕೂಡುತ್ತೇನೆ. ಮಹಾರಾಣಿ, ಇದೇನಿದು? ರಾಜಪುತ್ರಿಯಾದ ಸೀತೆ ಹೀಗಿರುವುದೇ ನೋವಿನ ಸಂಗತಿ. ನೀವು ಇವಳಂತಾಗುವುದನ್ನು ನಾನು ನೋಡಲಾರೆ. ಚಿಂತಿಸಬೇಡ ಸಖಿ. ಸ್ವಲ್ಪ ಹೊತ್ತು ನಾನು ಇವಳಂತಿರುವುದರಿಂದ ಸೀತೆಗೆ ಶುಭವಾಗಬಹುದು. ನನ್ನ ಸ್ವಾಮಿ ಇವಳ ಮೇಲಿನ ವ್ಯಾಮೋಹವನ್ನು ಬಿಟ್ಟು ಲಂಕೆಗೆ ಬರುವ ಆಪತ್ತು ತಪ್ಪಬಹುದು. ಹೋಗು, ನಾನು ಹೇಳಿದಂತೆ ಮಾಡು. ನಂತರ ನನ್ನ ಸ್ವಾಮಿ ಇಲ್ಲಿಗೆ ಬರುವಂತೆ ಮಾಡು. ಅಪ್ಪಣೆ ಮಹಾರಾಣಿ. ಪ್ರಭುಗಳಿಗೆ ವಂದನೆಗಳು. ಏನು ವಿಷಯ? ಪ್ರಭುಗಳು ಅಶೋಕವನಕ್ಕೆ ಬಂದರೆ ಒಂದು ವಿಶೇಷವನ್ನು ಕಾಣಬಹುದು. ಅಶೋಕವನದಲ್ಲಿ ವಿಶೇಷವೆಂದರೆ ಸೀತೆ ಇರುವುದಲ್ಲವೇ? ಹೌದು ಪ್ರಭು, ಆದರೆ ಅಶೋಕವನದಲ್ಲಿ ಇಬ್ಬರು ಸೀತೆಯರಿದ್ದಾರೆ. ಏನು? ಇಬ್ಬರು ಸೀತೆಯರೇ? ಏನು ಹೇಳುತ್ತಿರವೆ? ನನ್ನನ್ನು ಪರಿಹಾಸ್ಯ ಮಾಡುತ್ತಿಲ್ಲ ತಾನೇ? ಖಂಡಿತ ಇಲ್ಲ ಪ್ರಭು. ಸೀತೆಯಂತೆಯೇ ಇನ್ನೊಬ್ಬಳು ಮಂಟಪದಲ್ಲಿ ಕುಳಿತಿದ್ದಾಳೆ. ಯಾರಿರಬಹುದು? ಈ ಲಂಕೆಯ ರಾಕ್ಷಸರ ಮಾಯಾಜಾಲವನ್ನು ಮೀರಿಸಿದ ಯಾವ ಇಂದ್ರಜಾಲ ಮಹೇಂದ್ರಜಾಲವು ಆ ಸೀತೆಯನ್ನು ಸೃಷ್ಟಿಸಿರುವುದೋ ನಾನೇ ನೋಡುತ್ತೇನೆ. ನಡೆ. ಪ್ರಭು ನೋಡಿ ಪ್ರಭು, ನಾನು ನೋಡಿದ ಇನ್ನೊಬ್ಬಳು ಸೀತೆ ಇವಳೆ. ಈ ಸೀತೆಯನ್ನು ನಾನು ವಿಚಾರಿಸಿಕೊಳ್ಳುತ್ತೇನೆ. ನೀನೇನು ಹೊರಡು. ಸಖಿಯ ಮಾತು ನಿಜ. ಇವಳು ಸೀತೆಯಂತೆಯೇ ಕಾಣುತ್ತಿದ್ದಾಳೆ. ಇವಳು ನಿಜವಾದ ಸೀತೆಯೇ? ಅವಳು ನಿಜವಾದ ಸೀತೆಯೇ? ಇದಾವ ಮಾಯಿ? ಸುಂದರಿ, ಯಾರು ನೀನು? ನಾನು ನಿಮಗೆ ಹೇಗೆ ಕಾಣುತ್ತಿದ್ದೇನೆ? ಸೀತೆಯಂತೆಯೇ ಕಾಣುತ್ತಿರುವೆ, ಆದರೆ ಸೀತೆ ಎಂದು ನಾನು ನಂಬುವುದಿಲ್ಲ. ನಂಬದಿದ್ದರೂ ನಾನು ಸೀತೆಯಂತೆ ಕಾಣುತ್ತಿದ್ದೇನೆಂದರಲ್ಲವೇ? ನನಗಷ್ಟೇ ಸಾಕು. ಮಂಡೋದರಿ, ಏನಿದು ನಿನ್ನ ನಾಟಕ? ಸೀತೆಯಂತೆ ವೇಷ ತೊಟ್ಟು ಕುಳಿತ ನನ್ನನ್ನು ಸೀತೆ ಎಂಬಂತೆ ನೋಡಿದಿರಿ. ಆದರೆ ಕ್ಷಣ ಮಾತ್ರವಾದರೂ ಸೀತೆಯ ಸೌಂದರ್ಯದಂತೆ ನನ್ನ ಸೌಂದರ್ಯವು ನಿಮ್ಮನ್ನು ಆಕರ್ಷಿಸಿತು. ಅದು ನಿಜವಲ್ಲವೇ? ಮಂಡೋದರಿ, ನಿನ್ನ ಸೌಂದರ್ಯ ನನ್ನನ್ನು ಆಕರ್ಷಿಸಿದ್ದರಿಂದಲೇ ನಾನು ನಿನ್ನನ್ನು ವಿವಾಹವಾಗಿದ್ದು ಮಹಾರಾಣಿಯನ್ನಾಗಿ ಮಾಡಿಕೊಂಡದ್ದು. ಅಂದ ಮೇಲೆ ನಿಮ್ಮ ಹೃದಯದಲ್ಲಿ ನನಗೆ ನೀಡಿದ ಸ್ಥಾನವನ್ನು ಸೀತೆಗೆ ನೀಡಲು ಮುಂದಾದಿರಲ್ಲ. ಅದಕ್ಕಾಗಿ ದೊಡ್ಡ ವಿಪತ್ತನ್ನೇ ಎದುರಿಸಲು ಸಿದ್ಧವಾದಿರಲ್ಲ. ಮಂಡೋದರಿ, ನಿನ್ನ ಚಾತುರ್ಯದ ತರ್ಕ ವಿತರ್ಕಗಳು ನನಗೆ ಇಷ್ಟವಾಗುವುದಿಲ್ಲ. ಮತ್ತೆ ಮತ್ತೆ ಇದೇ ಪ್ರಯತ್ನಗಳನ್ನು ಮಾಡಿ ನನ್ನನ್ನು ಕೆಣಕಬೇಡ. ಸ್ವಾಮಿ, ನನ್ನ ಒಂದು ಪ್ರಶ್ನೆಗೆ ಉತ್ತರ ಹೇಳುತ್ತೀರಾ?
ಏನು ನಿನ್ನ ಪ್ರಶ್ನೆ? ಈಗಲೂ ನಾನು ಸೀತೆಯಂತೆ ಸೌಂದರ್ಯವತಿ ಎಂದು ಒಪ್ಪುತ್ತೀರಾ? ನೀನು ಸುಂದರಿಯಲ್ಲ ಎಂದು ನಾನೆಲ್ಲಿ ಹೇಳಿದೆ? ಈ ವಸ್ತ್ರದಲ್ಲೂ ಆಭರಣಗಳ ಅಲಂಕಾರವಿಲ್ಲದೆಯೂ ನಾನು ನಿಮಗೆ ಸುಂದರಿಯಾಗಿ ಕಂಡೆನಲ್ಲವೇ? ಹೌದು, ಕಂಡೆ. ಅದಕ್ಕೇನು? ಸೀತೆಯಲ್ಲಿರುವ ಆಕರ್ಷಣೆಯ ಲಕ್ಷಣಗಳು ನನ್ನಲ್ಲೂ ಇವೆಯಲ್ಲವೇ? ಅದಕ್ಕೂ ಇದಕ್ಕೂ ಏನು ಸಂಬಂಧ? ಸ್ವಾಮಿ, ನಾನು ಸದಾ ನಿಮ್ಮ ಸೇವೆಗಾಗಿ ಸಿದ್ಧಳಾಗಿದ್ದೇನೆ. ವ್ರತ ನಿಮ್ಮನ್ನು ತಿರಸ್ಕರಿಸುತ್ತಿರುವ ಆ ಸೀತೆಯ ಮೇಲೇಕೆ ವ್ಯಾಮೋಹ? ಅವಳಿಗಾಗಿ ಅಪಾಯವನ್ನೇಕೆ ತಂದುಕೊಳ್ಳುವಿರಿ? ಮಂಡೋದರಿ, ನನಗೆ ಯಾವ ಆಪತ್ತು ವಿಪತ್ತುಗಳು ಸಂಭವಿಸುವುದಿಲ್ಲ. ಸೀತೆಗಾಗಿ ನಾನು ಯಾವ ಅಪಾಯವನ್ನು ಎದುರಿಸಲು ಸಿದ್ಧ. ನೀನು ಸೀತೆಯಷ್ಟೇ ಸುಂದರಿಯಾದರೂ ಸೀತೆಯಲ್ಲ. ನೀನು ನೀನೇ ಸೀತೆ, ಸೀತೆಯೇ. ಹೌದು ಮಂಡೋದರಿ, ಇಂಥ ವ್ಯರ್ಥ ಪ್ರಯತ್ನವನ್ನು ಬಿಡು. ನಾನು ಸೀತೆಯನ್ನು ಪಡೆದೇ ತೀರುತ್ತೇನೆ. ಲಂಕೆಯಲ್ಲಿನ ದುರುಳ ದರ್ಪವು ಸೀತೆ ಸಹನೆಗೆ ಸೋತಿತು. ಅಂಕೆ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ.